ಎಸ್ ಆರ್ ನರವಣ್ ಅವರು ತೆಲುಗುವಲ್ಲಿ ಜಾಸ್ತಿ ಬ್ಯುಸಿ ಆಗಿರೋದ್ರಿಂದ ಬೆಂಗಳೂರನ್ನ ಬಿಟ್ಬಿಟ್ಟು ತೆಲುಗುನಲ್ಲೇ ಸೆಟ್ಲ್ ಆದ್ರ ಅಂದ್ರೆ ಹೈದರಾಬಾದಲ್ಲೇ ಸೆಟ್ಲ್ ಆದ್ರ? ಇಲ್ಲ 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 ನಾನು ಬೆಂಗಳೂರಲ್ಲಿ ಇನ್ಫ್ಯಾಕ್ಟ್ ಇವಾಗ ಬೆಂಗಳೂರಲ್ಲೇ ಸೆಟಲ್ ಅಂತ ಹೇಳ್ಬೋದು. ಹೈದರಾಬಾದಲ್ಲಿ ಯಾವತ್ತೂ ನಾನು ಮನೆ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಾನು ಒಬ್ಳೆ ಮಗಳು. ನನ್ನ ಪೇರೆಂಟ್ಸ್ ನನ್ನ ಅಪ್ಪ ಎಲ್ಲ ರಿಟೈರ್ ಆದ್ಮೇಲೆಲ್ಲ ಮಂಗಳೂರಲ್ಲೇ ಇರಕ್ಕೆ ಇಷ್ಟಪಡ್ತಿದ್ರು. ಸೊ ನಾನು ಹೈದರಾಬಾದ್ ಶೂಟಿಂಗ್ ಅಲ್ಲದೆ ಹೋದ್ರೆ ಮಂಗಳೂರಲ್ಲಿ ಅಥವಾ ಗೋವಾದಲ್ಲಿ ಮನೆ ಇದೆ. ಗೋವಾದಲ್ಲಿ ಮ್ಯೂಸಿಕಲ್ ಶೋಸ್ ಮಾಡ್ತಾ ಇರ್ತೀನಿ. ಸೊ ಗೋವಾ, ಮ್ಯಾಂಗ್ಳೂರ್, ಹೈದರಾಬಾದ್. ಬಟ್ ಹೈದರಾಬಾದಲ್ಲಿ ಮನೆ ಇಲ್ಲ. ಯಾವತ್ತು ಹೋಟೆಲ್ ಸ್ಟೇನೇ ಅಲ್ಲೇ ಮಾಡಿರೋದು. ಯಾಕಂದ್ರೆ ಶೂಟಿಂಗ್ ಇದ್ರೂ ಹೋಟೆಲ್ ಹೈದರಾಬಾದ್ ಸಿಟಿಯಲ್ಲೇ ಅಂತಿರಲ್ಲ. ವಿಲೇಜಸ್ ಅಲ್ಲಿ ಎಲ್ಲಿ ಆ ರೋಲ್ ಎಲ್ಲಿ ಆ ಕತೆ ಬರ್ದಿದಾರೋ ಅಲ್ಲೇ ಕಡಪದಲ್ಲೋ ಅನಂತಪುರಮಲ್ಲೋ ವಿಶಾಖಪಟ್ಟಣಮಲ್ಲೋ ಆ ತರ ಇರುತ್ತೆ. ಸೊ ಅಲ್ಲಿ ಮನೆ ಮಾಡ್ಬೇಕಾಗಿರೋ ಅವಶ್ಯಕತೆ ಯಾವತ್ತೂ ಬಂದಿಲ್ಲ. ಬಟ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿರುವಾಗ ನಾನು ಬ್ಯಾಂಗ್ಳೂರನ್ನೇ ಆಯ್ಕೆ ಮಾಡ್ಕೊಂಡೆ. ಯಾಕಂದ್ರೆ ಒಂದು ನಮ್ಮ ಮನೆಗೆ ಹತ್ರ, ಈಗ ಮಂಗಳೂರಿಂದ ನಾವು ಮಂಗಳೂರು ಹೋಗಿ ಬರಕ್ಕಾದ್ರೂ ಇದೊಂದು ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಅಂಡ್ ನನಗೂ ಇಲ್ಲಿ ಕಂಫರ್ಟ್ ಇದೆ. ಯಾಕೋ ನಾನು ಹೇಳಿದಂಗೆ ಆಲ್ರೆಡಿ ಯಾವತ್ತೂ ನನಗೆ ಕರ್ನಾಟಕ ಫೀಲ್ಸ್ ಲೈಕ್ ಹೋಮ್ ಟು ಮಿ. ಸೊ ಡೆಫಿನೆಟ್ಲಿ ಇಟ್ ವಾಸ್ ಮೈ ಫಸ್ಟ್ ಚಾಯ್ಸ್. ನನಗೆ ಇನ್ಫ್ಯಾಕ್ಟ್ ಇವಾಗ ಹೈದರಾಬಾದ್ನವ್ರು ಹೇಳ್ತಾರೆ, ಬಿಸ್ನೆಸ್ ఎందుకు ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಹೈದರಾಬಾದ್ ಅಲ್ಲಿ ನಿಮಗೆ ಪಬ್ಲಿಸಿಟಿ ಕೂಡ ಮಾಡ್ಬೇಕಾಗಿಲ್ಲ. ಇವತ್ತಿಗೂ ಫ್ರಿಮೋಸ್ ಹೈದರಾಬಾದ್ ಅಲ್ಲಿ ಜಾಸ್ತಿ ಫೇಮಸ್. ನಾನು ಹೋದ ತಕ್ಷಣ ಹೇಗಿದೆ ಬಿಸ್ನೆಸ್ ಹೇಗಿದೆ, ಅಲ್ಲಿಂದ ಕಾಲ್ಸ್ ಬರೋದಿದೆ, ಅಲ್ಲಿಂದ ಇದು ಕ್ಲೈಂಟ್ಸ್ ಬರೋದಿದೆ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಮ್ಮಿ ಪಾಪ್ಯುಲಾರಿಟಿ, ನನ್ನ ಸಲೋನ್ ಅಂತ ಹೇಳ್ಕೊಳ್ಳಕ್ಕೆ ಕಮ್ಮಿ ಪಾಪ್ಯುಲಾರಿಟಿ ಅಂತ ನನ್ನ ನಂಬಿಕೆ. ಯಾಕಂದ್ರೆ ಕನ್ನಡದಲ್ಲಿ ನಾನು ಮಾಡಿರೋ ಸಿನಿಮಾಗಳು ಕಮ್ಮಿ ಪರಿಚಯ ಇದ್ರೂ ಕಂಪೇರ್ ಮಾಡಿದ್ರೆ ತೆಲುಗಲ್ಲಿ ಇದ್ದಷ್ಟು ಪರಿಚಯ ಕನ್ನಡದಲ್ಲಿ ನನ್ಗಿಲ್ಲ. ಸೊ ನಾನು ಅಷ್ಟಿದ್ರೂ ನಾನು ಬ್ಯಾಂಗ್ಳೂರನ್ನೇ ನನ್ನ ಬೇಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಉಳ್ಕೊಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಆ ತರ ಅಂತ ಹೇಳೋಂಗೆ ಇಲ್ಲ. ನಾನು ಹೈದರಾಬಾದ್ ಪಾಪ್ಯುಲಾರಿಟಿ ಅಲ್ಲಿ ಜಾಸ್ತಿ ಬಂತು ನಿಜ. ಬಟ್ ನಾನು ಕನ್ನಡ ಅಥವಾ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ನಾನು ಬಿಟ್ಟಿಲ್ಲ.